ಪಂಡರೇ ಪುರವಾಸ ಶ್ರೀರಂಗನಾಥ ಅಭಯ ಪ್ರದಾತ ಶ್ರೀರಂಗನಾಥ ಅಭಯ ಪ್ರದಾತ ಪಂಡರೇ ಪುರವಾಸ ದೇವ ಪಂಡರೇ ಪುರವಾಸ ಶ್ರೀರಂಗನಾಥ ಅಭಯ ಪ್ರದಾತ ಆಪದ್ಬಾಂಧವ ಅನಾಥ ರಕ್ಷಕ ಆಪದ್ಬಾಂಧವ ಅನಾಥ ರಕ್ಷಕ ಭಕ್ತರ ಬಾಳಿಗೆ ನೀಡು ಸುಖ ರಂಗನಾಥ ಭಕ್ತರ ಬಾಳಿಗೆ ನೀಡು ಸುಖ ನೀಡು ಸುಖ ಶ್ರೀರಂಗನಾಥ ಅಭಯ ಪ್ರದಾತ ಪಂಡರೇ ಪುರವಾಸ ದೇವ ಪಂಡರೇ ಪುರವಾಸ ದೇವ ಪಂಡರೇ ಪುರವಾಸ ಸಾರಥಿ ನನ್ನ ಎತ್ತಕ್ಕೆ ಹೋಗುವ ಸಮಯದಲ್ಲಿ ನನ್ನ ಹೆಂಡತಿಯನ್ನನ್ನು ಅಡ್ಡಗಟ್ಟಿದಳು ಆ ಸಾರಥಿ ಭೂಪತಿ ಸ್ವಲ್ಪ ರಥವನ್ನು ನಿಲ್ಲಿಸು ಇವಳದು ಏನೆಂದು ಬಗೆಹರಿಸಿಕೊಂಡು ಬರುವನು ಮಿಸ್ಟರ್ ಭೂಪತಿ ಐಶ್ವರ್ಯ ಮಸ್ತ್ ಮೇಲ ಕೇಳು ಸುಂದರಿ ಎನ್ನ ಮನಹರಿ ಕಾಂತಿ ಕಾಂತಿ ಪಯಣವೆಲ್ಲಿಗೆ ನಾನು ಹೋಗುವ ಪಯಣ ನಿನಗೆ ತಕ್ಕೆ ಸತ್ಯ ಹೇಳು ಮುಂದೆ ತಿಳಿಸಬೇಕಲ್ಲವೇ ಎಷ್ಟು ಮಾತ್ರಕ್ಕೂ ತಿಳಿಸುವುದಿಲ್ಲ ಕಾಂತಿ ಹೇಳುವಿರ ಕೇಳು ನಿನ್ನಯ ಪಯಣ ತಿಳಿಸೋ ಎನಗೆ ಓ ಜಾಣ ಎಲ್ಲಿಗೆ ನಿನ್ನಯ ಪಯಣ
ಹೋಗುವುದೆಲ್ಲಿಗೆ? ಸತಿಗಳ ಮುಂದೆ ತಿಳಿಸೋ ಕಾಂತ ಗುಣವಂತ. ಹೇ ಮಾಲ್ಯವತಿ ಎನ್ನ ಪ್ರಾಣ ಸತಿ ಪ್ರಾಣಕಾಂತ, ನಾನು ಹೋಗುವ ಪಯಣದ ವಿಷಯ ತಿಳಿಯುವುದು ನಿನಗೆ ಹಿತವಲ್ಲ. ಅಯ್ಯೇ ಸುಂದರಿ, ಅದು ಏತಕ್ಕೆಂದರೆ ಬಳಿರ್ಯ ರಾಜನ ದವದ ಮಾಡುವ ಕಾರ್ಯಂ ಸತಿಯರ ಮುಂದೆ ತಿಳಿಸುವುದು ಹಿತವಲ್ಲ. ಏತಕ್ಕೆ ಹಿತವಲ್ಲ? ಸುಂದರಿ ಹೇಳದನಿಕ ರಾಜ್ಯ ಕಾರ್ಯದ ವಿಚಾರವಂ ತಿಳಿಯುವ ಮರ್ಯಾದೆಗಳಲ್ಲಿ ಪಡೆದಿನ ಮನದ ಯಾತನೆ. ಕಾಂತ, ಕಾಂತಿ, ಸತಿಗಳ ಮುಂದೆ ತಿಳಿಸಲಾರದಂತಹ ಕಾರ್ಯವಿರುವುದೇ? ಅಂತ ಕಾರ್ಯವಿರುವುದು ಸುಂದರಿ. ತಿಳಿಸುವುದಿಲ್ಲವೇ? ತಿಳಿಸುವುದಿಲ್ಲ ಕಾಂತಿ. ತಿಳಿಸಬೇಕು ಕಾಂತ. ಏತಕ್ಕೆ ತಿಳಿಸಬೇಕಂತೆ ಕಾಂತ, ಕಾಂತಿ, ನೀತಿ ಕೆಡವದ ನಿಚ್ಚರಿದ್ದಲ್ಲಿ, ಕೆರಿ ಕೆಡವದ ಕೆದರುವರಿದ್ದಲ್ಲಿ, ಊರು ಕೆಡವದ ಉಡಾಳರಿದ್ದಲ್ಲಿ, ನಮ್ಮ ಸುರಕುಲದ ಕೀರ್ತಿ ಕೆಡುವುದು ನಿನ್ನಂತ ಹೆಣ್ಣು ಇದ್ದಲ್ಲಿ. ಕಾಂತ, ಕಾಂತಿ, ತಿಳಿಸುವುದಿಲ್ಲವೇ? ತಿಳಿಸುವುದಿಲ್ಲ ಕಾಂತಿ. ಹೇಳುವಿನ ಕೇಳು. ಹೇಳು ಚೆನ್ನಾಗಿ. ಮಹಾಶೋರ ಧೀರ ಮಹಾಶೋರ, ಯಾರೊಳು ನಿನ್ನಯ ಕೋಪಾತುರ, ಯಾರೊಳು ನಿನ್ನಯ ಏರಿವರ ಧೀರ. ಬೇಡಿಕೊಳ್ಳುವೆನು. ಸತಿಗಳ ಮುಂದೆ ತಿಳಿಸಲಾರದಂತಹ ಕಾರ್ಯವೇನಿರುವುದು? ತಿಳಿಸಿ ಎಂದು ಬೇಡಿಕೊಳ್ಳುವೆನು ಕಾಂತ ಗುಣವಂತ. ಪದ್ಮಾಲೋಚನೆಯೇ ಸ್ವಚ್ಛತದಿಂದ ಕೇಳ ನಮನದ ಯೋಚನೆ. ಏ ಸುಂದರಿ, ಬಹಳ ಅಧಮರಾದ ಪಾಂಡವರ ಇಂದ್ರಪ್ರಸ್ಥವರ ಪಕ್ಕ ಮನೆಗಳ ಮಾಟವಲ್ಲ ಯಜ್ಞಾದಿಗಳ ಕೆಡಿಸಿ ಮನೆಗಳ ಮನಮಿಷ್ಟವಂತೂ ನವೀಕರಿಸಿ ನಮ್ಮ ಸುರ ಕುಲಕ್ಕೆ ವಿಘ್ನಂ ತರುವ ಅವರ ಯಜ್ಞ ಮಾಡಗೈದು. ಏ ಸುಂದರಿಯೇ, ಸುಂದರ ವಿಪ್ರಮೋತ್ತಮರ ಗೆಲ್ಲುವ ಯಜ್ಞ ಕೊಂಡಲದಲ್ಲ ನಮ್ಮ ವೀಣ ಮೂತ್ರಾದಿಗಳಿಂದ ಬೆಟ್ಟ ಭಂಗಗೊಳಿಸಿ ಇಂದ್ರಪ್ರಸ್ಥ ಪರವಂಗೋಶಾಲೆ ಪಕ್ಕ ಕವಗಳನ್ನು ಅಪರಿಸಿ ದೃಢಬಲಾಢ್ಯದಿಂದ ಮೆರೆಯುವುದಕ್ಕೆ ಹೊರಟಿರುವೆನು ಜಾಣಿ ಎನ್ನ ಕಾಂತ. ಕಾಂತಿ,
ಸುಂದರಿ ಪಾಂಡವರ ಪಂಥವನ್ನು ತೊಟ್ಟು ಹೋಗುವೆಯಾ? ಹೌದು ಸುಂದರಿ. ಬೇಡ ಕಾಂತ. ಏತಕ್ಕೆ ಬೇಡ ಕಾಂತಿ? ಪಾಂಡವರನ್ನು ಗೆಲ್ಲಲು ನಿನ್ನಿಂದ ಸಾಧ್ಯವಿಲ್ಲ. ಅದೇ ಏತಕ್ಕೆ ಸಾಧ್ಯವಿಲ್ಲ ಸುಂದರಿ? ಪಾಂಡವರು ಮಹಾವೀರಾಧಿ ವೀರರು. ಏ ಸುಂದರಿ, ಹತ್ತ ಮರ ಸುದ್ದಿ ಬಡಿವಾರ ಮಾಡಿ ಅಂದ ಮುಂದೆ ಮಕ್ಕಳೆಲ್ಲ ಬಳಿರಿ ಹಲಲಲಲಲ ಹತ್ತ ಮರ ಅಂತ ಬಲವಂತರಾದರೆ ಒಬ್ಬ ಸ್ತ್ರೀಯರ ಕೂಡ 5 ಮಂದಿ ಮೂರ್ಖರು ಏತಕ್ಕೆ ಸಂಸಾರ ಮಾಡುವವರು? ಕಾಂತ, ಏಕಾಂತೆ ಸತಿಯಳ ಮಾತನ್ನು ಧಿಕ್ಕಾರ ಮಾಡಿ ಈ ರೀತಿ ಪಂಥವನ್ನು ಹಿಡಿದು ಹೋಗುವುದು ನಿನಗೆ ನ್ಯಾಯವಲ್ಲ. ಏತಕ್ಕೆ ನ್ಯಾಯವಲ್ಲ ಕಾಂತೆ? ಕಾಂತ, ಏ ಕಾಂತೆ, ಹೇಳುವೆನು ಕೇಳು. ಅದೇನ ಚೆನ್ನಾಗಿ ಓ ನಲ್ಲನೆ ಸವಿ ಮಾತಂತ ನುಡಿವೆನ ನಾ ಹೇಳುವ ಮಾತನ್ನು ಕೇಳು ಹಿರಿಯರೇ. ವಲ್ಲಭ ವಲ್ಲವೇ ಕರ ಮುಗಿಯುವೆನ ಸ್ಥಿರ ಬಾಗುವೆನ ಕರ ಮುಗಿಯುವೆನ ಸ್ಥಿರ ಬಾಗುವೆನ ಏನೆಲ್ಲ ಮಾತನ ಓ ನನ್ನ ಸವಿ ಮಾತುವಿನ ಉಳಿವೆನ ನಾ ಹೇಳುವ ಮಾತನ್ನು ಕೇಳು ತಿಳಿಯಲೇ ಪಾಂಡವರೆಂದರೆ ಸತ್ಯವಂತರು, ನೀತಿವಂತರು, ಧರ್ಮಾತ್ಮರು. ಕಾಂತ, ಸುಂದರಿ ಪಾಂಡವರಿಗೆ ಶ್ರೀಕೃಷ್ಣನ ಬೆಂಬಲವಿರುವುದು. ವಲ್ಲಭ, ಹೇ ವಲ್ಲವೇ ತಿಳಿದು ನೀನು ಪಾಂಡವರ ಪಂಥವನ್ನು ತೊಟ್ಟು ಹೋಗುವುದು ನ್ಯಾಯವಲ್ಲ. ಕಾಂತ, ಬಿಡು ನಿನ್ನ ಪಂಥ. ಸುಂದರಿ, ನಾನು ನಿನಗೊಂದು ನೀತಿಯನ್ನು ಹೇಳಿವೆ, ಪ್ರೀತಿಯಿಂದ ಕೇಳು. ಅದೇನು ಕಾಂತ? ಸುಂದರಿ, ಸುಂದರ
ಸುಂದರ ಶ್ರೀಮಂತರಿಗೆ ಇರುವ ಹಣದ ಬಲ, ಅನಾಥರಿಗೆ ದೇವರ ಬಲ. ಆಕಾಶಕ್ಕೆ ಸ್ತಂಭವಿಲ್ಲ, ದೀಪಕ್ಕೆ ಕುಲವಿಲ್ಲ. ನನ್ನ ತಂಟೆಗೆ ಬಂದವರು ಈ ಜಗತ್ತಿನಲ್ಲಿ ಯಾರು ಉಳಿಯಲಿಲ್ಲ. ಏ ಪ್ರಿಯ ಸುಂದರಿ, ಸುಂದರ ಏ ಸುಂದರಿ, ಏ ಸುಂದರಿ, ಏ ಸುಂದರಿ, ಬಡ ಬಡ ಸಿಯನಿಗೆ ನೀತಿ ಹೇಳುವದ ಬನಿನಗೆ ಹಿತವಲ್ಲ. ಏ ಸುಂದರಿ, ಓ ಕಪಟ ಅಂತ ಕನಾದ ಕಳ್ಳ ಕೃಷ್ಣನು ಅಂತ ನೀತಿವಂತನೆಂದು ಹೇಳುವಲ್ಲ, ಇದು ಮಾತ್ರ ನಿನಗೆ ತರವಲ್ಲ. ಏ ಸುಂದರಿ, ಸುಂದರ ಸುಂದರಾಂಗಿಯಳಾದ ಜಲಂಧರನ ಸತಿರುಂದ ದೇವಿ ರೂಪಲಾವಣ್ಯಕ್ಕೆ ಮನಸೋತು ನೋಡುವವರ ಕಣ್ಣುಗಳಿಗೆ ಕಸಿ ಬಿಸಿ ಅನ್ನಿಸಿ. ಏ ಸುಂದರಿ, ಸುಂದರ ನಮ್ಮ ಸುರಕುಲದ ಕೀರ್ತಿಯ ಬಣ್ಣ ಪಾಲು ಮಾಡಿದ ಬಳಿರಿ ಹದಮರದ ಕಪಾಟಂತ ಕದರಂಡ ಎನ್ನ ಕಾರ್ಯಾಗ್ರತೆಯನ್ನರಿಯಾಕ ತಟ್ಟದಿಂದ ಬಳಿದ ಕಡೆ ಅವನ ಶಿಳಿ ಶಾಸ್ತ್ರವಾದ ಮಾಡಿ 10 ಕಗಳ ಪಾಲ್ ಮಾಡಿಬಿಡು. ಏ ಮೂರ್ಖಳೇ, ಅವನ ಮಠದ ಕೆಟ್ಟೆಯ ಸುದ್ದಿ ಅಂತ ಕೇಳಿ ಅವನ ಮೈದೂರನಾದ 10 ಜನ ಬಂದರೆ ಬಳಿರಿ ಅವನ ಕಪಾಳಕ್ಕೆ ಕೊಟ್ಟ ಚಟ್ಟಿನ ಅವನ ಕೈ ಕಾಲುಗಳ ಬರಿದ ಎನ್ನ ಸೌರ್ಯ ಕಳಿತದಿಂದ ಅವನ ರುಂಡವಂ ಕಂಡು ಶರಣ ಚಂಡಿಗೆ ಔತಾಣ ನೀಡುವ ಕಾಂತಿ ಮತಿವಂತೆ. ಏ ಸುಂದರಿ, ಒಂದೇ ಹಠವನ್ನು ಹಿಡಿಯಬೇಡ. ಅದು ಯಾತಕ್ಕೆ ಸುಂದರಿ? ಪ್ರಾಣೇಶ್ವರ, ಏ ಪ್ರಾಣೇಶ್ವರಿ, ಸತಿಯ ಮಾತನ್ನು ಧಿಕ್ಕಾರ ಮಾಡುವೆಯಾ? ಏ ಪ್ರಾಣೇಶ್ವರಿ, ಯುದ್ಧದಲ್ಲಿ ನಾನು ಸೋಲಬೇಕೆಂಬ ಮೂಢನಂಬಿಕೆಯನ್ನು ಬಿಟ್ಟು ಸಂತೋಷಪಟ್ಟು ಹಾನಿಗೆ ರತಿ ಕೊಲೆ ನಿಟ್ಟು ಎನ್ನ ತುಟಿಗೆ ನಿನ್ನ ತುಟಿ ಇಟ್ಟು ಮುತ್ತು ಕೊಟ್ಟು ನೀನು ನನ್ನ ಹೃದಯದೊಳಗೆ ಸೇರುವಂತಕ್ಕೆ ರಾಣಿ. ನನ್ನ ಹೃದಯದಲ್ಲಿ ಸೇರಿದರೆ ನೀನಾಗಲೇ ಬಹುಚಾಡಿ. ಕಾಂತ, ಏ ಕಾಂತಿ, ಹೇಳಿಬಿಡ ಕೇಳು. ಚೆನ್ನಾಗಿ ಪ್ರಿಯ ಸುಂದರ, ಪ್ರಾಣೇಶ್ವರ, ಪ್ರಿಯ ಸುಂದರ, ಪ್ರಾಣೇಶ್ವರ. ಚಾರಾವತಿ, ಚಾರಾವತಿ, ಸತಿಗಳ ಮಾತರು ಕೇಳು ಎದುರು, ಸತಿಗಳ
ಏತಕ್ಕೆ ನಾಯವಲ್ಲ ಕಾಂತಿ ಕಾಂತ ಕಾಂತಿ ಹೆಣ್ಣಕ್ಕೆ ಹಿರಣ್ಯಕಶಿಪರು ಇದೇ ರೀತಿ ಬಲ್ಲ ಬಲ್ಲಂತ ಮಾತನಾಡಿ ಮಗನನ್ನು ಲೆಕ್ಕಿಸದೆ ಹರಿಯ ಕೈಯಲ್ಲಿ ಮರಣವನ್ನು ಹೊಂದಿದನು. ಆ ಏಡಿಯ ಸುದ್ದಿಯನ್ನ ಬಂದು ಹೇಳಬೇಡ ಕಾಂತಿ. ತಿಳಿದು ಮಾತಾಡೋ ಕಾಂತ ಗುಣವಂತ. ಏನೇ ಹತೇರಿಯದ ಪ್ರಿಯಳೇ ಏತಕ್ಕೆ ಮಹಟವೇ ನಡೆನವಣರಗಳೇ ಏ ಮೂರ್ಖಳೇ ಹಿರಣ್ಯಕಶ್ಯಪನೇನ ಸಾಮಾನ್ಯದ ವೀರನಲ್ಲ ಕೋಟಿ ದೇವತರ ತನ್ನ ಕರಗತ ಮಾಡಿಕೊಂಡು ತರತರನೆ ನಡಿಗಿಸುವ ದೃಢ ಶಕ್ತಿವಂತನು ಬಳಿರೆ ಎಂತ ಸಾರಿಯನ್ನ ಮುಂದೆ ಹತ್ತದೆ ಕಾಂತಿ ಪಡೆದಿದ್ದ ಚಿಂತೆ ಕಾಂತಿ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಕೊನೆಯದಾಗಿ ಬೇಡಿಕೊಳ್ಳುವೆ. ಹೇಳು ಸುಂದರಿ. ಸುಂದರ ಏ ಸುಂದರಿ ಈ ಕೋಪವನ್ನು ಬಿಡು. ಸಾಧ್ಯವಾಗಿ ಬಿಡುವುದಿಲ್ಲ ಸುಂದರಿ. ಸತಿಗಳ ಮಾತನ್ನ ಕೇಳು. ಈ ಸಮಯದಲ್ಲಿ ನಿನ್ನ ಮಾತು ಕೇಳುವುದಿಲ್ಲ ಸುಂದರಿ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಸುಂದರಿ. ಕೋಪವೇಕೆ ತಾಪವೇಕೆ ಸಮರದ ತುರಲಿನಗೇಕೆ ಮನೆಗೆ ಬಂದರೆ ಏನು ತೊಂದರೆ ಬೇಗವಾ ನಂದರೆ ಪ್ರಿಯ ಬೇಗವಾ ನಂದರೆ ಚಾರಾವತಿ ಚಾರಾವತಿ ಸತ್ಯ ಮಾತನ್ನು ಕೇಳುವೇನು ಬೇಡುವೆನು ನಿನಗೆ ನಾನು ಕೇಳುವೆ ಮಾತನು ಕೇಳುವೆ ಎಲ್ಲ ಮಾತನು ನಿನ್ನ ಬಂದ ಬೇರೆಯದುವೆ ಎಲ್ಲ ಮಾತು ಕೇಳುವೆ ನಂಬುನಿ ಎಲ್ಲಯ ನುಡಿಯನ ಹೇಳುವೆ ಆ ಪ್ರಾಣೇಶ್ವರ ಏ ಪ್ರಾಣೇಶ್ವರಿ ಈ ನಿನ್ನ ಪಂಥವನ್ನು ನಿಲ್ಲಿಸಿ ಎಂದು ಸಿರವಾಗಿ ಬೇಡಿಕೊಳ್ಳುವೆನು. ಏತಕ್ಕೆ ಕಾಂತಿ ಕಾಂತ ಏ ಕಾಂತಿ ಸತಿಯರ ಮಾತನ್ನು ಧಿಕ್ಕಾರ ಮಾಡಿ ಹೋಗುವುದು ನ್ಯಾಯವಲ್ಲ. ಏತಕ್ಕೆ ನ್ಯಾಯವಲ್ಲ ಕಾಂತಿ ಕಾಂತ ಹೇ ಕಾಂತಿ ಧರೆಯಲ್ಲಿ ಮೆರೆಯುವ ಆ ಕಲ್ಲೇಶನ ಸರ್ವತಾ ಮೆಚ್ಚುವುದಿಲ್ಲ ಕಾಂತ ಗುಣವಂತ. ಏನೇ ಸುಂದರಿ ಕಾಳ ಸೂರ್ಯನೆಂದರೆ ಕಡೆ ನಟಗುವುದು ಕರಳ ಸೂರ್ಯನೆಂದರೆ ಕಾರ್ಮೋಡ ಕಕ್ಕುವುದು. ಏ ಸುಂದರಿ ಇಂಥ ಸಮಯದಲ್ಲಿ ಕಾಳ ಸೂರ್ಯನ ಹೆಂಡತಿಯಾಗಿ ಬಿದ್ದು ಬುದ್ಧಿ ಭಯದಿಂದ ಮಾತನಾಡಿದರೆ ನನಗೆ ಸರಿ ಬಾರದು ರಾಡಿ ಧೈರ್ಯದಿಂದಲೇ ಜಾಡಿ. ಕಾಂತ ಏ ಕಾಂತಿ ಎಷ್ಟು ಹೇಳಿದ್ರು ಎನ್ನ ಮಾತನ್ನು ಕೇಳಲಿಲ್ಲ. ಏತಕ್ಕೆ ಕೇಳುವುದಿಲ್ಲ ಕಾಂತಿ ಏನೇ ಬಡಿವಾರದ ಹೆಣ್ಣೆ ಬಿಡು ನಿನ್ನ ಬಿಡು ನುಡಿಗಳನ್ನು ಬೇಗನೆ. ಏ ಮೂರ್ಖರೇ ಮೆಟ್ಟದ ಬಾಳದಡೆಯನಾದ ಕಲ್ಲೇಶನು ಎನ್ನನ್ನು ಮೆಚ್ಚದಿದ್ದರೂ ಚಿಂತೆ ಇಲ್ಲ. ಏ ಸುಂದರಿ ಸುಂದರ ದೊಡ್ಡ ಗಡ್ಡಿಗೆ ಬಿಡು ನುಡಿಗಳನ್ನು ನಡೆಯುವ ನಿನ್ನ ನಾಲಿಗೆ ಕತ್ತರಿಸಿ ಬಿಡುವೆ. ಏ ಭ್ರಷ್ಟಳೇ ಕಾಂತ ವೀರಾಗ್ರ ಗಣ್ಯನಾದ ಎಂತೆಂತ ಪುರುಷ ಸಿಂಹನ ಮುಂದೆ ಆ ಸಿಂಗಳಿಕನಾದ ಪಾಂಡವರ ಸುದ್ದಿಯನ್ನು ಎತ್ತದರ ಮೂರ್ಖಳೇ ಏ ಸುಂದರಿಯೇ ಸುಂದರ ಏ ಸುಂದರಿಯೇ ಹಣೆಬರಕ್ಕೆ ಹೊಣೆಯಾರು ಬ್ರಹ್ಮಲಿಖಿತವನ್ನು ಮೀರಲು ಯಾರೆಂದರೂ ಸಾಧ್ಯವಿಲ್ಲ.
ಇಲ್ಲೇ ಸುಂದರಿಯೇ ಕುಳಿತುಕೋ. ನನಗೆ ಬಲು ರೋಷ, ನನ್ನ ಎಡಗಡೆ ಮೀಸೆಗೆ ಬಲು ಆವೇಶ. ಯುದ್ಧದಲ್ಲಿ ಗೆದ್ದು ಬಂದ ಮೇಲೆ ನೋಡಿ ನಿನ್ನ ಗಂಡನ ಪೌರುಷ. ಏಕಾಂತಿ, ಯುದ್ಧದಲ್ಲಿ ಗೆದ್ದು ಬಂದ ಮೇಲೆ ನೋಡು ನಿನ್ನ ಗಂಡನ ಪೌರುಷವೆಂದು ಹೇಳಿದೆಯಾ? ಹೌದು ಸುಂದರಿ. ಯುದ್ಧದ ಕಾರ್ಯಕ್ಕೆ ಜಯವಾಗ್ಲಂತ ಜಯದಾರತಿನ ಮಾಡುವೆನೋ ಈ ಪೀಠವನ್ನು ಅಲಂಕರಿಸಿ. ಇನ್ನೆಷ್ಟದಂತ ಹಾಗಲ್ಲ ಕಾಂತಿ. ಗಂಡ ತಾಳಗದ ಒಲ ಪೀಕರದ ನಮ್ಮ ಕ್ಷೇಮವಾಗಲಿ ಕಾಂತನೆ ಹೋಗೋದುರಗೆ ಬೇಗನೆ, ಹೋಗೋದುರಗೆ ಬೇಗನೆ. ಯುದ್ಧದ ಕಾರ್ಯಕ್ಕೆ ಜಯವಾಗಲೆಂದು ಮುತ್ತಿನ ಆರತಿಯನ್ನು ಎತ್ತಿರುವೆನು. ಸಂತೋಷವಾಗಿ ಹೋಗಿ ಬಾ ಕಾಂತ, ನೀನೇ ಮಹಾಬಲವಂತ. ಸಾರಥಿ ಸತಿ ಮಣಿಯ ರತ್ನಧಾರತಿಯನ್ನು ಎತ್ತಿದಳು. ಸಖ್ಯ ತಡ ಜಾಗೃತಿಯಿಂದ ಯಂತ್ರ ಪ್ರಸ್ತ ಪರಕ್ಕೆ ಸೊಂಡೆಯಿಂದ ರಥವನ್ನ ಬೆಡವಂತ ನಾವು ಸಾರಥಿ ಸುಂದರಿ ಮೇಲೆ ನಿಮ್ಮೆಷ್ಟಂದ್ರೆ ಓದಿ ಸೈಲೆನ್ಸ್. ಇದೆ ಇದೆ ಅನವರತ ಪರಿಪಾಲಿಸು ದೇವ, ಅನವರತ ಪರಿಪಾಲಿಸು. ನೀನೇ ಮಂಗಳ, ಆ ಮನೆ ಮಂಗಳ, ತುಂಬಿದ ನಗೆಯಾಗಲಿಂಗ. ನಿನ್ನಿಂದ ಇಹವ, ನಿನ್ನಿಂದ ಪರವ, ಸೌಭಾಗ್ಯವತಿಯರಿಗೆ ಪರಮಾನಂದವು. ಶ್ರೀ ಬರಳೆ ಘನಶ್ಯಾಮ ದೇವ, ಅನವರತ ಪರಿಪಾಲಿಸು, ಪರಿಪಾಲಿಸು, ಪರಿಪಾಲಿಸು. ಐಸ್ ನಿನಗೆ ಮಂಗಳವಾಗಲಿ ಮೇಲಕ್ಕೆ ಏಳು ಸುಂದರಿ ಎನ್ನ ಮನೋಹರಿ. ಪಯಣವೆಲ್ಲಿಗೆ? ಹೋಗೋ ಪ್ರಯಾಣ ನಿನಗೆ ಏತಕ್ಕೆ ಬೇಕು ಕಾಂತಿ? ನನಗೆ ಬೇಕಿಲ್ಲದ ಮೇಲೆ ಮತ್ತರಿಗೆ ಬೇಕಿರುವುದು? ಸತಿಗಳ ಮಾತಿಗೆ ತಿಳಿಸಬೇಡದ ಕಾಂತಿ. ತಿಳಿಸಬೇಕು ಪ್ರಿಯ. ತಿಳಿಸಬಾರದು ಸುಂದರಿ. ಹೇಳುವನ ಕೇಳು. ಚೆನ್ನಾಗಿ ಹೇಳು ಸುಂದರಿ. ಬೋಲೋ ಭಾರತದ ಸುರವೀರ ಸುಂದರ ಪ್ರಿಯಕರ ಎಲ್ಲರ ಬಾಳದ ಕಣ್ಣೀರ.
ಎಲ್ಲಿಗೆ ಹೋಗುವೆ? ನಾನು ಹೋಗ ಪಯಣ ನಿನಗೆ ಏತಕ್ಕೆ ಬೇಕು ಕಾಂತೆ? ನಿನ್ನ ಸತಿ ಆದ ಎನ್ನ ಮುಂದೆ ತಿಳಿಸಕಾಂತ ಗುಣವಂತ. ಅಯ್ಯೇ ಭೃಂಗವೇಣಿ ಎನ್ನ ಮಾತಿನ ಜಾಡೆ ಕಾರಗ್ರತರ ಮಾತುಗಳ ದಂಡ ಪಡೆದು ರಥರೂಢನಾಗಿ ನೀನು ಹೋಗ ಪಯಣವೆಲ್ಲಿಗೆಂದು ಅತಿ ವಿನಯದಿಂದ ಸುದ್ದಿಗಳಿಸಿ ಕೇಳಿದ್ಯಾ? ಅಯ್ಯೇ ಸುಂದರಿ, ನಿನ್ನಂತ ಸುಗುಣ ಮಣಿಗಳಿಗೆ ಇಂಥ ವಿಘ್ನತನೋ ಸರಿಯಲ್ಲ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನಿನ್ನ ಅಂತಃಪುರದಲ್ಲಿ ಇರುವಂತೆ ರಮಣೆ ತನಿಖೇರ ಮಾಡಿ. ಸುಂದರಿ, ನನಗೆ ಏತಕ್ಕೆ ಬೇಕೆಂದು ಕೇಳುತ್ತಿರುವೆಯಾ? ಹೌದು ಸುಂದರಿ. ಕಾಂತ, ಕಾಂತಿ, ನಿನ್ನ ಕಷ್ಟ ಸುಖದಲ್ಲಿ ನಾನು ಸಮಭಾಗಿಯಲ್ಲವೇ? ಹೌದು ಸುಂದರಿ. ಹೇಳವನು ಕೇಳು. ಏನು ಚೆನ್ನಾಗಿ ಹೇಳು ಸುಂದರಿ. ಕೈ ಹಿಡಿದ ಸಹ ಕಣ್ಣೆಡೆ ಸುಖದುಃಖದ ಸಮಭಾಗಿಣಿ. ಸುಂದರ, ಸತಿಪತಿ ಅಂದರೆ ದೇಹ ಎರಡಾದರೂ ಜೀವ ಒಂದೇ ಎಂಬ ಭಾವನೆ ಇರಬೇಕು. ಹೌದು ಸುಂದರಿ. ಸತಿಯರ ಮುಂದೆ ತಿಳಿಸುವಂತ ಕಾರ್ಯವೂ ಹೌದಿರುವುದು. ಅಂತ ಕಾರ್ಯವಿರುವುದು ಕಾಂತೆ ತಿಳಿಸಿ ಎಂದು ಬೇಡಿಕೊಳ್ಳುವಿನ ಕಾಂತ ಗುಣವಂತ. ಎಲೆ ಕಾಮಿನೆ ಕರಳ ಸೂರ್ಯ ಪ್ರಿಯ ರಾಣಿ ಕೇಳನ್ನ ವಚನವನ್ನು ಬೇಕನೆ. ಏ ಸುಂದರಿ, ಮೆಟ್ಟುಳ ಪಾಳನಾದ ಅರಿಸನಾದ ಈಸನ ಮುಂದೆ ಎನ್ನ ಮೆಚ್ಚಲಾರನಂತ ಹೇಳ್ದಿಯಲ್ಲ. ದೃಷ್ಟಿಗೊಡಿಯ ನಮ್ಮ ತ್ರಿಲೋಕದೊಳ ಪೆಸನಗೊಂಡ ಆ ಬಂಡ ರುದ್ರ ಬಂಡಾಟವನ್ನು ನಾನು ಬಲ್ಲೆ ನೀನೆ ಸುಂದರಿ. ಅಂತ ಎಂಬೇಡಿಯ ಜಂಬವನ್ನು ಎನ್ನಂತ ಚಂಡ ಪ್ರಚಂಡದ ಗಂಡುಗರಿಗಳ ಗಂಡ ಮಾರ್ತಾಂಡ ಪೊಂಡನ ಗಂಡನ ಮುಂದೆ ಪೇಳಿದರೆ ನಾನು ಕೇಳಬಲ್ಲನೆ. ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಆ ಮೂರ್ಖನ ಈಸಲ ಪರಕ್ರಮವನ್ನು ಎನ್ನ ಮುಂದೆ ಒಳಗುತ್ತಾರೆ. ಕಾಮಿನೆ ಕಲಾಂಜೆ ಕಾಮಿನೆ. ಅಯ್ಯ ಕಾಂತಿ ಶ್ರೀಗಳೇ, ತಿಳಿಸೋದಿಲ್ಲ ಕಾಂತಿ. ಕಾಂತ, ಸತಿಯರ ಮುಂದೆ ತಿಳಿಸುವಂತ ಕಾರ್ಯವಿರೋದೆ? ಅಂತ ಕಾರ್ಯವಿರುವುದು ಸುಂದರಿ. ತಿಳಿಸುವುದಿಲ್ಲವೇ? ಎಷ್ಟು ಮಾತ್ರ ತಿಳಿಸೋದಿಲ್ಲ ಸುಂದರಿ. ಹೋಗುವೆಯಾ? ಹೌದು ಸುಂದರಿ. ಕಾಂತ, ಹೇಳಿದ ಕೇಳು. ಚೆನ್ನಾಗಿ ಹೇಳು ಕಾಂತಿ. ನೀ ಎನ್ನ ಬಾಳಿನ ರಾಜ, ನಾನೆನ್ನ ಪ್ರೇಮದ ರೋಜ, ನಾನೆನ್ನ ಬಿಡಲಾರೆ ನನ್ನ ಜುಗ, ನೀ ಎನ್ನ ಬಾಳಿನ ರಾಜ.
ಪ್ರಿಯ ಹೌದು ಸುಂದರಿ. ನಿನ್ನ ಪಯಣದ ಸಂಗತಿಯನ್ನು ತಿಳಿಸಿ ಎಂದು ಬೇಡಿಕೊಳ್ಳೋಣ ರನ್ನ ಬುದ್ಧಿ ಸಂಪನ್ನ. ಎಷ್ಟು ಮಾತ್ರ ತಿಳಿಸೋದಿಲ್ಲ ಸುಂದರಿ. ಎಲೆ ಚಾರುಮತಿ ಎನ್ನ ಪ್ರಿಯ ಸತಿ ಹೇಳುವೆನ ಕೇಳ ಚೆನ್ನಾಗಿ. ಎಲೆ ಸುಂದರಿ, ಆ ಕಡು ಮೂರ್ಖರಾದ ಪಾಂಡವರ ಇಂದ್ರ ಪ್ರಸಪ್ಲಂಪಕ್ಕೂ ಲಕ್ಕವಿಲ್ಲದ ಮೇಲ್ ದೂಕಿ ಬರವಾದ ಮರ್ರಾದ ಕಾಕ ಬಿಡದು ನಲಕ್ಕೆ ಮುಖ್ಯ ಒಕ್ಕಲಿಕ್ಕೆ ಪಕ್ಕೆ ಅಂಜರಳಿಸ್ಕೆಲವು ಮುನಿ ಕೆಲವು ರುಚಿ ಮುನಿಗಳ ಎಂಡಂದಲ ಬಿಡದು ಕಣದು ಚಿತ್ರಮಂಗ ಇದೆ. ಅರ್ಜುನನೆಂಬ ಲಜ್ಜೆಯನ್ನಲ್ಲದೆ ಅಡ್ಡ ಬಂದ ದಡ್ಡ ಮನುಷ್ಯರಾದ ಸೀಳಿ ಸಾವಿರ ಮಾಡಿ ಬಿಡುವೆ. ಮೂಟೆ ಕಟ್ಟಿ ಹೊತ್ತು ತರವೆನ ತಕ್ಕ ಪರಕೃತ ಮನಾದ ಎನ್ನ ಸೌರ್ಯ ಮೀರಿ ಹರಿಯರ ಎಂದು ಕೂಗು ಅವನ ಕಂಡ ತಾಣವನ್ನು ನೋಡಿಕೊಂಬ ಎಲ್ಲ ಸುಂದರಿ ಎನ್ನ ಮನೋಹರಿ. ಕಾಂತಿ, ಪಾಂಡವರ ಪಂಥವನ್ನು ತೊಟ್ಟು ಹೋಗುತ್ತಿರುವೆಯ? ಹೌದು ಸುಂದರಿ. ಪಾಂಡವರಿಗೆ ಹೆದರಾಗುವೆಯ? ಹೌದು ಸುಂದರಿ. ಬೇಡ ಕಾಂತ. ಅದೇದಕ್ಕೆ ಕಾಂತಿ? ಆ ಪಾಂಡವರು ಸಾಮಾನ್ಯದವರಲ್ಲ. ನಾನೇನು ಸಾಮಾನ್ಯದವನೊಂದು ತಿಳಿದುಕೊಂಡ್ರಿಯಾ? ಪಾಂಡವರನ್ನು ಗೆದ್ದು ಬರುವೆಯ? ಸಾಧ್ಯವಾಗಿ ಗೆದ್ದು ಬರುವೆನು ಸುಂದರಿ. ಅದು ನಿನ್ನಿಂದ ಸಾಧ್ಯವಲ್ಲ. ಅದಿ ಏತಕ್ಕೆ ಸಾಧ್ಯವಲ್ಲ ಸುಂದರಿ? ಹೇಳುವನ್ನ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಸತ್ಯಾನ ನಮ್ಮ ಮಾತನ್ನು ಬೇಡವೆಯ? ಹೌದು ಸುಂದರಿ. ಬೇಡ ಕಾಂತ. ಅದು ಏತಕ್ಕೆ ಬೇಡ ಕಾಂತಿ? ನಾನು ನಿನ್ನ ಪ್ರೀತಿಯ ಸತಿಯಲ್ಲವೇ? ಹೌದು ಸುಂದರಿ. ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ಸತಿಯರ ಮಾತುಗಳೇ ನನಗಿಲ್ಲ. ಎಷ್ಟು ಹೇಳಿದರೆ ನನಗಿಲ್ಲ. ಗುಣವಂತ ಓ ಮತಿವಂತ ಮತಿವಂತ ಬೆಳಪಂತ ಹೇಳುವನ ಕೇಳು. ಅದೇನು ಚೆನ್ನಾಗಿ ಹೇಳು ಕಾಂತಿ. ಸತಿಯಳ ಮಾತುಗಳಲ್ಲ. ಎಷ್ಟು ಹೇಳಿದರೆ ನನಗಿಲ್ಲ. ಗುಣವಂತ ಓ ಮತಿವಂತ ಮತಿವಂತ ಬೆಳಪಂತ. ಸುಂದರ ಸುಂದರಿ. ಹೋಗುವೆಯ? ಹೌದು ಸುಂದರಿ. ನನ್ನ ಮಾತು ಮೀರಿ? ಹೌದು ಸುಂದರಿ. ಪ್ರಿಯ ಈಗಳೇ ಸತಿಯಳ ಮಾತುಗಳಲ್ಲ. ಎಷ್ಟು ಹೇಳಿದರೆ ನನಗಿಲ್ಲ. ಗುಣವಂತ ಓ ಮತಿವಂತ ಮತಿವಂತ ಬೆಳವಂತ. ದ್ರೋಣ ಅರ್ಜುನ ದ್ರೋಣ ಅರ್ಜುನ
ಪ್ರಿಯ ಏ ಪ್ರಿಯೆ, ಪಾಂಡವರವರ ಪಂಥವನ್ನು ತೊಟ್ಟು ಹೋಗುತ್ತಿರುವೆಂದೇ ಹೇಳ್ತಿರುವೆಯಲ್ಲ, ಹೌದು ಸುಂದರಿ. ನಿನ್ನ ಬುದ್ಧಿಗೆ ನಾನೇನು ಹೇಳಲೆ? ಅದೇನು ಸುಂದರಿ? ಕಾಂತ, ಏಕಾಂತಿ, ಧರ್ಮರಾಜನು ಪುಣ್ಯವಂತನೆಂದು ಸತ್ಯ ಧರ್ಮವನ್ನೇ ನಂಬಿ ಬದುಕುವನು. ನಾವು ಸತ್ಯವಂತರಂದು ಬದುಕಿರುವವರು ಕಾಂತಿ. ಪಾರ್ಥನನ್ನು ಸಾಮಾನ್ಯದವ ಎಂದು ತಿಳಿದುಕೊಳ್ಳಬೇಡ. ನಾನೇನು ಸಾಮಾನ್ಯತವನೆಂದು ತಿಳಿದುಕೊಂಡ್ರಿಯಾ? ಮುಕ್ಕಳನ್ನ ಗೆದ್ದು ಪಾಶುಪಶಸ್ತ್ರವನ್ನು ಪಡೆದಿರುವನು. ನಮ್ಮ ಅಣ್ಣನು ಬರುವನು ಸುಂದರಿ. ಅಂತವರ ಪಂಥವನ್ನು ತೊಟ್ಟು ಹೋಗೋದು ಸರಿಯಲ್ಲ ಪ್ರಾಣೇಶ, ಬಿಟ್ಟು ಬಿಡುವಿನ ಆವೇಶ. ಎಲೆ ಸುಂದ ಎಲೆ ಸುಂದರಿ ಕಂಬ ಕಂದರಿ ಆ ಬಡ ಪಾಂಡವರ ಮಾತ್ರ ಮರಿ ಎಲೆ ನಾರಿ ಆ ಕಾಡು ಕುಳ್ಳ ರಮ್ಮೆತ್ತಿ ದಾಕ್ಷಿಣ್ಯಕ್ಕೆ ಎಣ್ಣ ಕೋಪದ್ರೇಕ ಉರಿಯದ್ದು ಬಾಪ್ರೆ ಎಣ್ಣ ಕಾರಾಗ್ರ ಜಲಿಪಿಸುವಾಗ ದಂಡವೇ ತಾಂಡ ಹೊಡೆದು ಎಲೆ ಮುರ್ಕಳಿ ಧರ್ಮರಾಯನಿದ್ದರೇ ಎಂಬೇಡಿಯನು, ಭೀಮನಿದ್ದರೇ ಕುಳ್ಳ ಪಾಂಡ್ಯನು. ಅರ್ಜುನನಿದ್ದರೆ ಲಜ್ಜೆಯನು. ಈ ಮೂರ್ಖರ ಶೌರ್ಯಮಯಿಗಿರುವಾಗ ಎನ್ನ ದೌರ್ಜನ್ಯಕ್ಕೆ ಆ ಭ್ರಷ್ಟರು ತಡೆಯಲಾರರು. ಕಾಂತೆ, ಹೆಚ್ಚಿನ ನುಡಿಯ ಮುಚ್ಚರಿಸಿದರೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಅಂದ ಪ್ರಕ್ಕೆ ತರಳು ಕಾಮಿನೆ ಕಲಾಂಶ ಕಾಮಿನೆ. ದ್ರೋಣ ಅರ್ಜುನ ಸುಂದರ, ಸುಂದರಿ, ನಿನ್ನ ಹಠವನ್ನು ಬಿಡೋದಲ್ಲವೇ? ಎಷ್ಟು ಮಾತ್ರಕ್ಕೆ ಬಿಡದಲ್ಲ ಸುಂದರಿ. ಹೋಗುವೆಯ? ಹೌದು ಸುಂದರಿ. ಪಾಂಡವರನ್ನು ಗೆದ್ದು ಬರುವೆಯ? ಸಹಜವಾಗಿ ಗೆದ್ದು ಬರುವೆನು ಸುಂದರಿ. ಆ ನಂಬಿಕೆ ನಿನಗಿರೋದೆ? ಇರುವುದು ಸುಂದರಿ. ಆದರೆ ನನಗಿಲ್ಲ. ನಿನ್ನ ಕರಿಮಣಿ ಮಾಲೀಕನು ಇಲ್ಲಿರುವನು ಸುಂದರಿ. ಕರಿಮಣಿ ಮಾಲೀಕ? ಹೌದು ಸುಂದರಿ. ನೀವಲ್ಲ. ಹೌದು ಸುಂದರಿ. ಪ್ರಿಯ, ಪ್ರಿಯಳೆ, ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳು ಸುಂದರಿ. ನಿನ್ನ ಪಂಥವ ಹೇಳು ಮಾನವೀಯ, ಎಲ್ಲ ಕೈ ಹಿಡಿದ ಪಾಂಗಲ್ಯದೊಡೆಯ, ಪ್ರಿಯ ಸತಿಯ ಎತ್ತ ನುಡಿಯ, ನೇಜೇನು ಮರಹಿಣಿಯ. ನಿನ್ನ ಪಂಥವ
ಸಾಕಳಮ್ಮ ಪಾಪ ಮೆತ್ತಗಾದ. ಕಾಂತಿ ಈ ನಿನಗೆ ಕರ ಮುಗಿದು ಸ್ಥಿರವಾಗಿ ಬೇಡಿಕೊಳ್ಳುವೆನು. ಅದೇನು ಸುಂದರಿ? ಸತಿಯಾದ ಎನ್ನ ಮಾತನ್ನು ಮೀರಿ ಪಾಂಡವರ ಪಂತವನ್ನು ತೊಟ್ಟು ಹೋಗುವುದು ನಿನಗೆ ನ್ಯಾಯವಲ್ಲ. ಅದು ಏತಕ್ಕೆ ನ್ಯಾಯವಲ್ಲ ಕಾಂತಿ? ಪಾಂಡವರ ಬೆಂಬಲಕ್ಕಾಗಿ ಶ್ರೀಕೃಷ್ಣನೇ ಇರುವನು. ನನಗೆ ನಮ್ಮ ಅಣ್ಣನ ಬೆಂಬಲವಾಗಿರುವನು ಸುಂದರಿ. ಆದ ಕಾರಣ ಹೌದು ಸುಂದರಿ. ಎನ್ನ ಪಂಥವನ್ನು ನಿಲ್ಲಿಸು. ನಮ್ಮ ಹರ ಮಂದಿರಕ್ಕೆ ಹೋಗಿ ನನಗೆ ಕಾಂತ ಗುಣವಂತ. ಎಲೆ ಮುದ್ದಿ ಅಂಗಳೇ ಬಿಡಿ ನಿನ್ನ ರಗಳೇ. ಆ ಕೃಷ್ಣನಂಬ ಬಡಗಲ್ಲನೆ ಯಾವ ದೊಡ್ಡ ಪರಾಕ್ರಮ ಎಂದು ಎನ್ನೋಳ ಭಯಮ ಪೊಟ್ಟಿಸಿದೆಯಲ್ಲ. ಆ ನಾರಾಯಣನೇ ನಾದರು ಎನ್ನಂ ಕೆಣಕಿದನೆಂದರೆ ಬಲಿರೇ ಅವನ ಮಿಡಿದ ಬೇಕರೋನ್ ಮತ್ತರ ತಗರ ತಂಡದಿಂದ ಹೊಡೆದು ಅವನ ರುಂಡವ ಆಕಾಶ ಮಂಡಲಕ್ಕೆ ತೂರಿ ಬಿಡುವೆ. ಸುಂದರಿ ಇದನ್ನ ಕೇಳಿ ಅವನ ಚೋರತನ ನಿಲ್ಲಿ ತಂದು ತಿಳಿ ನೀಲಕಂಠನಾಥ ಕಲ್ಲಿನಾಥನೇ ನಾಥರು ಅಡ್ಡಗಟ್ಟಿದರೆ ಅವನ ಸೊಟ್ಟು ಭಸ್ಮ ಮಾಡಿ ಅಣ್ಣ ಅಣಿಯಳು ಚಿಲಕ ಮಾಡಿ ತರಿಸುವೆ. ಇದೇ ಮುರ್ಕಳೆ ಆಯ್ತಂದು ತಿಳಿದು ನಿಷ್ಠೆಯಿಂದಲೂ ಚತುರ್ಮುಖದೇನಾದರೂ ಅಡ್ಡಗಟ್ಟಿದರೆ ಅವನ ಚತುರ್ಮುಖವನ್ನು ಬೇಲ್ಸತ್ರಿಯ ಮೂರ್ತಿಗಳಿಗೆ ಉಸಿರೋದಕ್ಕೆ ಹೆಸರ ಇಲ್ಲಂತೆ ಸಮಬಲಿ ಸಾಲೆ ಮುಂದೆ ಆದಮನ ತಡೆಯಲಾರನ ಕಾಂತೆ ಬಿಡುವಿನ ಚಿಂತೆ. ಪ್ರಿಯಾ ಅಯ್ಯ ಸುಂದರಿ, ನಾನು ಎಷ್ಟು ಹೇಳಿದರೂ ಎನ್ನ ಮಾತನೇನು ಸರ್ವತ ಕೇಳಲಿಲ್ಲ. ಹೌದು ಸುಂದರಿ. ದೈವ ಇಚ್ಛೆ ಹೇಗಿರುವುದು ಹಾಗೆ ಆಗುವುದು. ಈ ಪೀಠವನ್ನು ಅಲಂಕರಿಸುವ ನಿನಗೆ ಜೈದಾರ್ತಿಯನ್ನು ಮಾಡಬೇಕು. ನಿನ್ನಿಷ್ಟದಂತೆ ಆಗಲಿ ಸುಂದರಿ. ನಿನ್ನ ಕಾರ್ಯವು ಜಯವಾಗಲೆಂದು ಜಯಗಾರ್ತಿಯನ್ನು ಮಾಡಲು ಹೋಗಿ ಬಾಕ ಅಂತ ನೀನು ಬಲವಂತ. ಬಲಿ ಬಲಿರಳೆ ಸರತೆ ಎಲ್ಲ ಸತಿ ಮಾಡಿದ ಮುತ್ತಿನ ಆರ್ಯತೆಯನ್ನು ಎತ್ತಿದ ಇನ್ನೇತಕ್ಕೆ ತಡ ಸೋಟದಿಂದ ಇಂದ್ರ ಪ್ರಸಭಕ್ಕೆ ರಥವನ್ನು ಬಿಡುವ ಸಾರಥಿ
ಗಗನ ಮಂಡಲದ ದಾರ್ಯಗಳೆಲ್ಲ ತಾಳದೆ ಹರೇ ಅರ್ಜುನ ಅರ್ಜುನ ರಾಮನ್ನವ ದೇವ ಬ್ರಹ್ಮಾಂಡವನ್ನ ಟಿಕ್ಕಿ ಬೆದರಿ ಬಂಡಾಯ್ತು. ಇಂಥ ನರವರಂಕಿತ ಗಂಭೀರ ತತ್ವ ಮಹತ್ ಭೀಕರಣ ಅತಿ ವಿನಯದಿಂದ ಶುದ್ಧಿಗೊಳಿಸಿ ವಿಚಾರಿಸುವ ನೀನು ದಾರಭಟ ನೋಡಿ. ಓಹೋ ದೇವ ನಾವು ದಾರಂದರೆ ರಘುವನ್ನು ಹೊದಕೊಂಡು ಮುದುಕಿಯ ಮಗ್ಗದ ಮನೆಯಕೊಂಡು ಇಕ್ಕಿನೆಯಿಂದ ಹೋಗುವ ಹೆಗ್ಗು ಇಕ್ಕುಣ ಸಾರನ್ನು ಕರೀತಾರ ದೇವ ಹೇಳ್ಕೊಂಡು ಬರ್ಬೇಕು ನಮ್ಮ ನಾಮ ಅಂಕಿತವ ಸಾರಥಿ ನಾವು ದಾರಂದು ಕೇಳ್ತೀಯ ಹೌದಾರ ದೇವ ಹಾಗಾದ್ರೆ ಇತ್ತವ ಕೇಳು ಚೆನ್ನಾಗಿ ದೇವ ಎಲ್ಲ ಸಾರಥಿ ಎಂಬ ಚಾರ ಹೇಳಬೇಕ ವಿಚಾರ ಚೆನ್ನಾಗಿ ದೇವ ಹಾಗಾದ್ರೆ ಹೇಳುವಂತ ಕೇಳು ಮನಸಾರ ಇದೇ ನೋಡ ಗಚ್ಚಳಮ್ಮ ಊರ ಈ ಊರ ಒಳಗಿರುವ ಶ್ರೀ ಬೋಧಲಿಂಗೇಶ್ವರ ತಾತನವರು ನಮ್ಮ ದೇವಪ್ಪ ತಾತನವರಿಗೆ ಕೋಟಿ ಕೋಟಿ ಯುದ್ಧ ಕಲಿಸಿದ ಇಬ್ಬರಿಯ ಕೂಡಿದರೆ ನಮಸ್ಕಾರ. ಭೂಪತಿ ತಂಡವಿಲ್ಲ ಮಂಡಭೂ ಮಂಡಲಾಧಿಪತಿ ಅನ್ನದಾಂತಕನಾದ ಋತರಾಷ್ಟ್ರ ಭೂಪತಿ ಅಸ್ಥಿರವ ಪೌಳ ಪಸ್ತದಿಂದ ಪಾಂಡವ ದುರ್ಯೋಧನಾದಿಗಳೆಂಬ ಯುವ ವೀರರಿಗೆ ಗದ್ದಾ ವಿದ್ಯೆಯ ವಿದ್ಯೆಯನ್ನು ಕಲಿಸಿ ಎನ್ನಲ್ಲಿರುವ ಸಕಲ ವಿದ್ಯೆಯ ಮನಗಲಿಸಿ ಚತುರೂಪಾಯಗಳಂಧರ್ಮರಾಯ ದಯಗೊಳಿಸಿ ಸುತ್ತಮುತ್ತಿನ ಸಕಲ ರಾಜ್ಯದ ಕಡೆಯಿಂದ ಸಕಲ ವ್ಯಕ್ತಿಯರನ್ನ ಕೋಪಿದನಂದನಿಸಿ ಎನ್ನ ಶಿಷ್ಯನಾದ ಅರ್ಜುನ ಕಡೆಯಿಂದ ದ್ರುಪದ ಮಿಟ್ಟಿ ತರಿಸಿ ಅನ್ನ ಮಂಚದ ಕಾಲ್ಯ ಕಟ್ಟಿಸಿ ಸಾರಥಿ ಭೂಪತಿ ಇಂಥ ರಣವೀರ ಚಾತುರ್ಯ ಗಾಂಭೀರ್ಯ ರಣೋತ್ಪಿಕ್ಕರ ಉತ್ತರವೇದ ಚತುರ್ವೇದ ಪಾಂಡಿತ್ಯನಾದ ಭಾರಧ್ವಜ ಬ್ರಾಹ್ಮಣನ ವೀರ ಸಮರ್ಥನಾದ ರಣಕೋವಿದನಂದನಿಸಿ ಬಳಿ ಅರ್ಜುನ ಅರ್ಜುನ ದ್ರೋಣಾಚಾರ್ಯರಂತ ಸತ್ಯಪ್ತ ಹೊಡೆಸಲೇ ಸಾರಥಿ ಎಂಬ ಜಾಣ ನಿಮ್ಮೆತ್ತದಾಪತಿ ಅರ್ಜುನ 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 ದ್ರೋಣಾಚಾರ್ಯ ಗುರುಗಳ ತಾವಾದರೆ ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು ದೇವ ದಿವ್ಯ ಪ್ರಭಾವ ಸಾರಥಿ ಈ ಸಭಾಂತರಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಇಂದಿನ ದಿನ ಎನ್ನ ಪ್ರಿಯತಿಯ ಶಿಷ್ಯನಾದ ಅರ್ಜುನ ಬರೆಯಲಿನವರೆಂದು ಅವನ್ನ ಬಿಲ್ಲವೆದ್ದು ಭರ್ಜಿಸಲ ಬಾಣವಾಯಿತು. ಇದು ಅಲ್ಲದೆ ಅರ್ಜುನ ನಮ್ಮ ದ್ರೋಣಾಚಾರ್ಯ ಗುರುರವರು ಹೇಳಿದವರೆಂದು ತಿಳಿಸಿಕರ ತರುವಂತನಾಗ ಸಾರಥಿ ಒಳ್ಳೆಯ ಬಿಡಾರಂಗರು ಜಾಗ್ರತಿ